ಕನ್ನಡಿಗರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ನಿತ್ಯಾನಂದನ ವಿರುದ್ಧ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ನಡೆಸಿದ್ರು. ಬಿಡದಿಯ ನಿತ್ಯಾನಂದ ಆಶ್ರಮದ ಎದುರು ನೂರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ನಿತ್ಯಾನಂದ ವಿರುದ್ಧ ಘೋಷಣೆ ಕೂಗಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ನಿತ್ಯಾನಂದನ ಹೇಳಿಕೆ ವಿರುದ್ಧ ಇಡೀ ರಾಜ್ಯಾದ್ಯಂತ ಒಂದು ರೀತಿಯ ಆಕ್ರೋಶ ವ್ಯಕ್ತವಾಗಿತ್ತು. ಕನ್ನಡ ಸಂಘಟನೆಗಳ ಬಗ್ಗೆ ಆತ ನೀಡಿದ್ದ ಹೇಳಿಕೆ ವಿರುದ್ಧ ಇವತ್ತು ಸಂಘಟನೆಗಳು ಅವನ ವಿರುದ್ಧವಾಗಿ ಹೋರಾಟವನ್ನ ನಡೆಸ್ತಿರೋದು, ಪ್ರತಿಭಟನೆ ನಡೆಸ್ತಿರೋದು. ಯಾವ ರೀತಿ ನಡೀತಿದೆ ಪ್ರತಿಭಟನೆ? ಸ್ಮಿತಾ, ಏನಂದ್ರೆ ಇತ್ತೀಚೆಗಷ್ಟೇ ಹರಿದ್ವಾರದಲ್ಲಿ ನಿತ್ಯಾನಂದ ಕನ್ನಡಿಗರು 300 ರೂಪಾಯಿಗೆ ಹಣ ಪಡೆದು ಪ್ರತಿಭಟನೆಯನ್ನ ನಡೆಸ್ತಾರೆ, ಅವರು ನಿಜವಾದ ಪ್ರತಿಭಟನಾಕಾರರಲ್ಲ ಅನ್ನುವಂತ ಅವಹೇಳನಕಾರಿಯಾದಂತ ಹೇಳಿಕೆಯನ್ನ ನೀಡಿದ್ದು, ಅದರ ಬೆನ್ನಲ್ಲೇ ಕೂಡ ರಾಮನಗರ ಜಿಲ್ಲಾ ನ್ಯಾಯಾಲಯ ಕೂಡ ಆತನನ್ನ ಬಂಧಿಸಿ 7ನೇ ತಾರೀಕು ಹಾಜರುಪಡಿಸುವಂತೆ ಆದೇಶವನ್ನು ಕೂಡ ನೀಡಿತ್ತು. ಇದೆಲ್ಲದರ ನಡುವೆ ನಿತ್ಯಾನಂದ ಆ ತರದ ಹೇಳಿಕೆಗಳನ್ನ ನೀಡಿದ್ರಿಂದ ಆಕ್ರೋಶಗೊಂಡಂತ ಕನ್ನಡ ಪರ ಸಂಘಟನೆಗಳು ಆತನ ವಿರುದ್ಧ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ಇಂದು ಆತನ ಅಣುಕು ಶವಯಾತ್ರೆಯನ್ನ ಮಾಡೋದ್ರ ಮೂಲಕ ಆತನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಆತನನ್ನ ಬಂಧಿಸಬೇಕು, ಕೂಡಲೇ ಗಡಿಪಾರು ಮಾಡಬೇಕು ಅನ್ನೋಂಥ ಒತ್ತಾಯವನ್ನ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಈಗ ನಡೆಸ್ತಿದ್ದಾರೆ. ಸ್ಮಿತಾ, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎತ್ಕೊಳ್ಳಿ ಯಾವ ಬಲ್ರಿ